ಕಾರ್ಯಕ್ರಮದಲ್ಲಿ ಈಗ ನಮ್ಮ ಕೊಲೀಗ್ ವಿವೇಕ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ. ನಿನ್ನೆಯಿಂದ ಮಧು ಬಂಗಾರಪ್ಪರವರು ಘೋಷಣೆ ಮಾಡಿದ ಬಳಿಕದಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ವಿವಾದಗಳು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋ ಅಲ್ಲಿ ಒಂದಿಷ್ಟು ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಕಾಂಗ್ರೆಸ್ನಿಂದ ರಘು ದೊಡ್ಡೇರಿ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯಿಂದ ಕಾಂತಿ ಶೆಟ್ಟಿ ಅವರು ಬಂದಿದ್ದಾರೆ. ಮುಸ್ಲಿಂ ಚಿಂತಕ ಆಗಿ ಸಾದಿಕ್ ಅವರು ಕೂಡ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ರಿಗೂ ವೆಲ್ಕಮ್ ಮಾಡ್ತಾ ಈ ಕಾರ್ಯಕ್ರಮವನ್ನ ಸುದೀರ್ಘವಾಗಿ ನಡೆಸೋಣ. ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲೂ ಕೂಡ ಯುದ್ಧ ಮಾಡೋದು ಬೇಡ, ಚರ್ಚೆ ಮಾಡಿದಷ್ಟು ವಿಚಾರ ಇನ್ನೂ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ ಅಂತ. ಸರ್, ಮೊದಲಿಗೆ ಈ ವಿಚಾರ ನಿನ್ನೆಯಿಂದ ಘೋಷಣೆ ಆದಾಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲ ಕೂಡ ಒಂದೇ ಚರ್ಚೆ ಆಗ್ತಾ ಇರೋದು, ಇದು ಯಾಕೆ ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಬೇಕಿತ್ತು, ಅಗತ್ಯತೆ ಇತ್ತ? ಈಗ ಸರ್ಕಾರ ಬಂದು 3 ವರ್ಷಗಳಾಗಿದೆ, ಈಗ ಯಾವ ಅಗತ್ಯ ಇತ್ತು? ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದ್ರ ಸರ್ಕಾರದ ಬಳಿ ಇದನ್ನ ಜಾರಿಗೆ ತನ್ನಿ ಅಂತ? ಯಾಕೆ ಮಾಡಿದ್ರು ಅನ್ನೋದೇ ಈಗಿರುವಂತ ಒಂದು ಪ್ರಶ್ನೆ. ಎಸ್ ಸರ್, ಕಾಂಗ್ರೆಸ್ನವರಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಮೊನ್ನೆ ತಾನೇ ನಡೆದಂತ ನೀಟ್ ಪರೀಕ್ಷೆ ಟೈಮಲ್ಲಿ ಎಲ್ಲಾ ಮಾಧ್ಯಮಗಳು ಮತ್ತೆ ನಮ್ಮ ಎಲ್ಲ ಹಿಂದೂ ಪರ ಸಂಘಟನೆಗಳು ಗಲಾಟೆಯನ್ನು ಮಾಡಿದ್ರು, ಏನು ಜನಿವಾರವನ್ನು ತೆಗೆಸ್ಬಿಟ್ರಿ ಅಂತ ಹೇಳಿ. ಸೊ ಅದಕ್ಕೆ ನನಗೂ ಬೇಜಾರಾಯಿತು. ಯಾಕೆ ಅಂತಂದ್ರೆ ನನ್ನ ಭಾವನೆಗೆ, ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅಂತಂದ್ರೆ ಅದನ್ನು ನಾನು ಸಹಿಸೋದಿಲ್ಲ. ಹಾಗಾಗಿ ಯಾರು ಆ ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತೇಳಿ ಅವರನ್ನು ಪೊಲೀಸ್ FIR ಆಗಿದೆ, ಅವರನ್ನು ಶಿಕ್ಷೆಗೊಳಪಡಿಸ್ತೇವೆ. ಅವರನ್ನು ಜಸ್ಟ್ ಸಸ್ಪೆಂಡ್ ಮಾಡೋದಲ್ಲ, ಅವ್ರ ಹಿಂದೆ ಯಾರು ಈ ಪಿತೂರಿಯನ್ನು ಯಾರು ಮಾಡಿದ್ದಾರೆ ಅಥವಾ ಏನಾದ್ರು ನಡೆದಿದೆಯಾ, ನಮಗೇನು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರಾ, ಎಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಏನು ಹಿಂದೂಗಳಿದ್ದಾರೆ, ನಮ್ಮ ಏನು ಮಧು ಬಂಗಾರಪ್ಪ ಅವ್ರು ಹೇಳಿದಾಗೆ ಬಹುಸಂಖ್ಯಾತ ಹಿಂದೂ ಮಕ್ಕಳಿಗೆ ಏನು ಎಸ್ಪೆಷಲಿ ಏನು ಕೇಂದ್ರ ಸರ್ಕಾರ ನಡೆಸಂಥ ನೀಟ್ ಪರೀಕ್ಷೆ ಇರ್ಬೋದು ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಸಂದರ್ಭದಲ್ಲಿ ಮಂಗಳಸೂತ್ರ ತೆಗೆಸೋದನ್ನು ನೋಡಿದ್ದೇವೆ, ಏನು ಉಡ್ದಾರವನ್ನು ತೆಗೆಸೋದು ನೋಡಿದ್ದೇವೆ, ಮತ್ತು ಜನಿವಾರನ್ನು ತೆಗೆಸೋದು ನೋಡಿದ್ದೇವೆ, ಏನು ರುದ್ರಾಕ್ಷಿ ಮಾಲೆಗಳನ್ನು ತೆಗೆಸೋದು ನೋಡಿದ್ದೇವೆ. ಹಾಗಾಗಿ ಈ ರೀತಿಯ ಭಾವನೆಗಳು ಏನು ಬಹುಸಂಖ್ಯಾತ ಹಿಂದೂಗಳಿಗೆ ಇದು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನಮ್ಮ ವಿರೋಧ ಪಕ್ಷದವರು ಕೇಳ್ತಾ ಇದ್ರು, ಎಲ್ಲರೂ ತಾವು ಮಾಧ್ಯಮದವರು ಕೇಳಿದ್ರಿ. ಹೌದು, ಬಹುಸಂಖ್ಯಾತ ಹಿಂದೂಗಳಿಗೆ ಧಕ್ಕೆ ಆಗ್ತದೆ, ಅವರ ಭಾವನೆಗಳಿಗೆ, ಅವರ ಸಾಂಸ್ಕೃತಿಕ ಸಂಕೇತಗಳಿಗೆ ಧಕ್ಕೆ ಆಗ್ತದೆ. ಹಾಗಾಗಿ ಅಂತ ಹೇಳಿದ ನಂತರ ನಿಮ್ಮೆಲ್ಲರ ಮನವಿಯನ್ನು ಪುರಸ್ಕರಿಸಿ ಇವತ್ತು ನಾವೊಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ವಾಸಿಸುವ ಯಾವುದೇ ಧರ್ಮದವರಾಗಿರಲಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಬೌದ್ಧ, ಯಾವುದೇ ಧರ್ಮ ಆದ್ರೂ, ಸಿಖ್ ಆದ್ರೂ ಕೂಡ ಅವರ ಧಾರ್ಮಿಕ ಸಂಕೇತಗಳಿಗೆ ಏನು ಟ್ರೆಡಿಷನಲ್ ಆಗಿ ಏನಿದೆ ಅದನ್ನು ನಾವು ಬಿಡಬೇಕು ಅಂತ ಹೇಳಿ ಜನಿವಾರವನ್ನು ಅಲೋ ಮಾಡಿದ್ದೇವೆ, ಮಂಗಳಸೂತ್ರವನ್ನು ಅಲೋ ಮಾಡ್ತೇವೆ, ರುದ್ರಾಕ್ಷಿ ಮಾಲೆಯನ್ನು, ಉಡ್ದಾರವನ್ನು ಮತ್ತು ಶಿವದಾರವನ್ನು, ಈ ರೀತಿಯಾದಂಥ ಧಾರ್ಮಿಕ ಸಂಕೇತಗಳು ಯಾವಿದೆ ಅದನ್ನು ನಾವು ಅಲೋ ಮಾಡಿದ್ದೇವೆ. ಅದು ಎಲ್ಲರ ನಿರೀಕ್ಷೆಯಂತೆ ಮತ್ತು ಎಲ್ಲರ ಅಪೇಕ್ಷೆಯಂತೆ ಮಾಡಿದ್ದೇವೆ. ಸೊ ಅದನ್ನು ಮಾಡಿರ್ತಕ್ಕಂಥದ್ದೇನು, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಸಂವಿಧಾನ ಏನು ಕೊಟ್ಟಿದೆ, ಆರ್ಟಿಕಲ್ 15 ಪ್ರಕಾರ ಏನಿದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಧಾರ್ಮಿಕ ಸ್ವಾತಂತ್ರ್ಯ, ಅವರ ಹಕ್ಕು ಏನಿದೆ, ಅವರ ಹಕ್ಕನ್ನು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಈಗ ನಾವು ಕೇವಲ ವಿರೋಧ ಪಕ್ಷದವರೊಂದು ವಿರೋಧ ಮಾಡ್ತಾರೆ ಅಂತ ಹೇಳಿ ನಾವು ನಿಮ್ಮ ಹಕ್ಕನ್ನು, ನನ್ನ ಹಕ್ಕನ್ನು ಕಸ್ಕೊಳ್ಳೋಕ್ಕಾಗಲ್ಲ. ಹಾಗಿದ್ದರೆ ನೀವು ಹಿಂದೂ ಇದ್ದೀರಿ, ಯಾಕೆ ನೀವು ಯಾವುದೋ TV ಚಾನಲ್ ಯಾವ ಆ್ಯಂಕರ್ ಯಾಕೆ ಟವಲ್ ಹಾಕೊಂಬರಲ್ಲ? ನೀವು ಹಿಂದೂ ಇದ್ದೀರಲ್ಲ, ನೀವು ಹಿಂದೂ ಇದ್ದೀರಿ, ವಿವೇಕ್ ನೀವು ನೀವು ಹಿಂದೂ ಇದ್ದೀರಿ. ಇದೇ ರೀತಿ ನಾನು ಎಲ್ಲ 99% ಎಲ್ಲ ಚಾನಲ್ ಆ್ಯಂಕರ್ಗಳು ನೋಡಿದ್ದೇನೆ, ಒಬ್ಬರನ್ನೂ ಕೇಸರಿ ಶಾಲ್ ಹಾಕೊಂಬಂದಿಲ್ಲ. ಅಂದರೆ ಅದು ಧಾರ್ಮಿಕ ಸಂಕೇತವಲ್ಲ. ಅಂದರೆ ನೀವೆಲ್ಲ ಯಾಕೆ ಹಾಕ್ಕೊಂಡಿಲ್ಲ ಅಂತಂದರೆ, ಈಗ ಮಂಗಳಸೂತ್ರ ಹಾಕೊಳ್ತೀವಿ, ಅದು ಧಾರ್ಮಿಕ ಸಂಕೇತ. ನಾವು ಇದನ್ನು ಕಿವಿಗೆ ಹೋಲೆ ಹಾಕೊಳ್ತೀವಿ, ಅದು ಧಾರ್ಮಿಕ ಸಂಕೇತ. ಉಡ್ದಾರ, ಶಿವದಾರ, ಜನಿವಾರ ಇವೆಲ್ಲ ಧಾರ್ಮಿಕ ಸಂಕೇತ. ನಮ್ಮ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ನನ್ನ ಧಾರ್ಮಿಕ ಭಾವನೆಗಳು ಧಕ್ಕೆ ಆಗದಂಗೆ ನಮ್ಮ ಸರ್ಕಾರ ಅವರಿಗೆ ಹಕ್ಕನ್ನು ಕೊಟ್ಟಿದೆ. ಸೊ ಅವರು ವಿಚಾರವನ್ನು ಅವರು ವಿರೋಧ ಮಾಡೋದಕ್ಕೆ ಅವ್ರು ಬೇರೆ ಏನು ಕೆಲಸ ಇರಲಿಲ್ಲ. ಸೊ ನಾನಿವತ್ತು ನಿಜವಾಗ್ಲೂ ಈ ವಿಚಾರವನ್ನು ಅವ್ರು ತೆಗಿತಾ ಇರೋದು ಯಾಕೆ ಅಂತಂದರೆ, ಮೊನ್ನೆ 25 ಲಕ್ಷ ಇನ್ನೋಸೆಂಟ್ ಅಮಾಯಕ ಮಕ್ಕಳ ಭವಿಷ್ಯದಲ್ಲಿ ಆಟ ಆಡಿದ್ರಲ್ಲ ನೀಟ್ ಪರೀಕ್ಷೆನಲ್ಲಿ. ಕಳೆದ 3 ವರ್ಷದಲ್ಲಿ 2 ಬಾರಿ ನೀಟು ಒಂದು 10 ಸೆಕೆಂಡ್ ಸರ್, ನೀಟಿನ ವಿಚಾರ ತೆಗೆದಿರಿ. ನೀಟಲ್ಲಿ ಆಗಿದ್ರೆ KPSC ಏನಾಯ್ತು ಅನ್ನೋದು ಕೂಡ ಬಿಜೆಪಿ ನಾನು ಹೇಳಿದ್ನಲ್ಲ. ಈಗ ನೀಟಿನ ವಿಚಾರ ಬಿಟ್ಟು ನಾವು ಕೇವಲ ಅದನ್ನ ನಾವು ಚರ್ಚೆ ಮಾಡಬೇಕಾಗಿರೋದು. ಅದು ನೋಡಿ, ನಮಗೆ ಇವಾಗ ಮಕ್ಕಳ ಅವಕಾಶ ಇದ್ರೆ ಅದನ್ನ ಕೂಡ ಚರ್ಚೆ ಮಾಡಬಹುದು. ಹಾಗಾಗಿ ನಾನು ಹೇಳ್ತಿರ್ತಕ್ಕಂಥದ್ದೇನು, ಈ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ಆ ಧಾರ್ಮಿಕಕ್ಕೂ ಸ್ವಾತಂತ್ರ್ಯದಲ್ಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ನಾವು ಪ್ರತಿಯೊಬ್ಬರಿಗೂ ಅವರ ಧಾರ್ಮಿಕ ಸಂಕೇತವನ್ನು ಉಪಯೋಗಿಸಲು ಅವಕಾಶ ಕೊಟ್ಟಿದ್ದೇವೆ ಅಪ್ ಟು 12th.
ಸರ್ ಈಗ ನೀವು ಧಾರ್ಮಿಕ ಸಂಕೇತ ಅಂದ್ರಿ ಸೇಮ್ ಆಸ್ ಬಿಜೆಪಿ ಅವರು ನಮ್ಮ ಧಾರ್ಮಿಕ ಸಂಕೇತ ಬಂದ್ಬಿಟ್ಟು ನಾವು ಕೇಸರಿ ಶಾಲ್ ಹಾಕೊಂಡು ಹೋಗದೆ ನಾವು ಧಾರ್ಮಿಕವಾಗಿ ಇದ್ದೀವಿ ನಾವು ಹಾಕೊಂಡು ಹೋಗ್ತೀವಿ ಅಂದ್ರೆ ಏನ್ ಮಾಡ್ತೀರಾ? ನಾನು ಆಗ್ಲೇ ಕೇಳಿದ್ದೀನಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 1000 ಚಾನಲ್ಗಳಿದ್ದಾವೆ. 1000 ಚಾನಲಲ್ಲಿ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ದಯವಿಟ್ಟು ಮಾತಾಡ್ತಾ ಇದ್ದೇನೆ. 95% ಅಲ್ಲ 98% ಆಂಕರ್ಗಳು ಎಲ್ಲ ಹಿಂದೂ ಆಂಕರ್ಗಳಿದ್ದಾರೆ. ನಾನು ಇಲ್ಲಿವರೆಗೂ ಒಬ್ಬ ಆಂಕರು ಕೂಡ ಕೇಸರಿ ಶಾಲ್ ಹಾಕೋ ಬಂದಿಲ್ಲ. ನಿಮ್ಮ ಆಂಕರ್ಗಳು ನಾನು ನಿಮ್ಗೆ ಇದಕ್ಕೆ ಕಂಪೀಟ್ ಮಾಡ್ತಾ ಇಲ್ಲ. ಯಾರನ್ನ ಒಂದು 50% ಆಂಕರ್ಗಳು ಅದನ್ನ ಹಾಕೊಂಡ್ಬಂದ್ರೆ ನಾನು ಧಾರ್ಮಿಕ ಸಂಕೇತ ಅಂತ ಅನ್ಕೊಂತೀನಿ. ಕಂಟಿನ್ಯೂ ಯೋಚನೆ ಮಾಡೋಣ. ಎಸ್ ಸರ್, ನಾವಂದ್ರೆ ವೆಲ್ ಮೆಚೂರ್ಡ್ ಆಗಿದ್ದೀವಿ. ಯಾರೋ ಒಬ್ರು ಹಾಕೊಂಬಂದ ತಕ್ಷಣ ಥ್ಯಾಂಕ್ ಯು. ನೀವು ಬಿಜೆಪಿ ಮೆಚೂರ್ಡ್ ಇಲ್ಲ ಅಂತ ಒಪ್ಕೊಳ್ಳೋದಕ್ಕೆ ಥ್ಯಾಂಕ್ ಯು. ನಿಮಿಷ ಸರ್, ಬಿಜೆಪಿ ಮೆಚೂರ್ಡ್ ಅಂತಲ್ಲ. ಈಗ ನಾವು ಹಾಕೊಂಡು ಯಾಕೆ ಕೂರಲ್ಲ ಅಂದ್ರೆ ನಾವು ಆಸ್ ಬೀಯಿಂಗ್ ಆನ್ ಜರ್ನಲಿಸ್ಟ್ ನಾವು ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಕೂತಿದ್ದೇವೆ. ಅದೇ ರೀತಿಯಾಗಿ ನಾವೀಗ ಹಾಕೊಂಡ್ರೆ ಯಾರ ಮೇಲೆ ಪರಿಣಾಮ ಬೀರಲ್ಲ. ಅದೇ ರೀತಿಯಾಗಿ ಮಕ್ಕಳು, ಒಂದ್ ನಿಮಿಷ ಸರ್, ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಹಿಜಾಬ್ ಹಾಕೊಂಬಂದ್ರೆ ನಿಮ್ಮ ಮನೆಗೆ ನೀವು ಹೋದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳೇ ಬಂದ್ಬಿಟ್ಟು ನಿಮ್ಮ ಬಳಿ ಯಾರಪ್ಪ ಈ ತರ ಬಂದ್ ಹಿಜಾಬ್ ಹಾಕೊಂಡು ಕೂತಿದ್ರು, ಯಾಕೆ ಅವ್ರು ಕೂತಿದ್ದಾರೆ, ನೀವೇನ್ ಉತ್ತರ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ನಾವು ಶತಶತಮಾನಗಳಿಂದ 100 ವರ್ಷಗಳಿಂದ ನಾವೆಲ್ಲ ಜೊತೆನಲ್ಲೇ ಬದುಕಿ ಬಾಳಿರ್ತಕ್ಕಂಥದ್ದು. ಯಾರೂ ಇಲ್ಲಿವರೆಗೂ ಚರ್ಚೆ ಇಲ್ಲ. ಓಕೆ, ಇತ್ತೀಚೆಗೆ ಕಳೆದ ಒಂದು 4 ವರ್ಷದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೇವಲ ಚುನಾವಣೆಯನ್ನು ಗೆಲ್ಲುವ ಒಂದು ಏನು ಹುನ್ನಾರದಿಂದ ಹಿಜಾಬು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು ಅಂತ ಏನೆಲ್ಲ ಗಲಾಟೆಗಳನ್ನ ಮಾಡಿದ್ರಿ, ಅಷ್ಟೆಲ್ಲ ಗಲಾಟೆ ಮಾಡಿದವ್ರು ಏನು ಮಾಡಿದ್ರು, ಬಾರಿಸ್ಬಿಟ್ಟು ಕರ್ನಾಟಕ ಜನತೆ 7 ಕೋಟಿ ಜನತೆ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಹಾಗಾಗಿ ಅದು ಧಾರ್ಮಿಕ ಸಂಕೇತವನ್ನ ವೈಯಕ್ತಿಕವಾಗಿ ಅಕ್ಸೆಪ್ಟ್ ಮಾಡ್ತಾರೆ ಪ್ರತಿಯೊಬ್ಬರು. ನಮ್ಮ ಇವರು ಹೇಳ್ತಾ ಇದ್ರು ಏನು ಭಾತೃತ್ವ ಅಂತ. ಭಾತೃತ್ವ ನಮ್ಮ ಏನು ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ನಮ್ಮ ನಡತೆಯಲ್ಲಿರುತ್ತೆ ಹೊರತು ನಾನು ಹಾಕೊಳ್ಳುವಂಥ ಬಟ್ಟೆಯಲ್ಲೆಲ್ಲ ಭಾತೃತ್ವ ಬರೋದು. ಭಾತೃತ್ವ ಯಾವಾಗ್ಲೂ ನಾನು ಹೇಗೆ ಒಬ್ಬ ವ್ಯಕ್ತಿಯ ಜೊತೆ ನಡ್ಕೊಳ್ತೀನಿ, ನಾನು ಹೇಗೆ ಅವ್ರ ಜೊತೆ ಮಾತಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆ ಭಾತೃತ್ವ ಬೆಳೀತದೆ. ಅದು ದಯವಿಟ್ಟು ತಪ್ಪು.